ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ಹೊಸ ವರ್ಷದ ಒಂದು ಉಡುಗೊರೆಯನ್ನು ಕೊಡಕ್ಕೆ ಬರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಅಶೋಕ್. ಇವತ್ತಿನ ಒಂದು ಮಾತು ಏನಪ್ಪ ಅಂತಂದರೆ ಸ್ಕ್ಯಾಮ್ ಸುದ್ದಿ. ದೊಡ್ಡದೊಂದು ಸ್ಕ್ಯಾಮ್ ಅಂದರೆ ನರೇಗಾ ರಣಹದ್ದುಗಳು ಅಂತ ನಾನು ಈ ಒಂದು ಶೋನ ಹೆಸರಿಡ್ತಾ ಇದ್ದೀನಿ. ನರೇಗಾ ಅಂದರೆ ಬಡವರ ಹೊಟ್ಟೆ ತುಂಬಿಸುವಂತಹ ಒಂದು ಒಳ್ಳೆಯ ಸ್ಕೀಮ್. ಬಟ್ ಆದರೂ ಕೂಡ ಬಡವರ ಹೊಟ್ಟೆ ತುಂಬ್ತಾ ಇಲ್ಲ. ಕೇವಲ ಸರ್ಕಾರಿ ನೌಕರರ ಹೊಟ್ಟೆ ತುಂಬಿಸುವಂತಹ ಕಾರ್ಯ ಉಳಿದ್ಬಿಟ್ಟಿದೆಯಾ ಈ ನರೇಗಾ? ಯಾಕೆ ಪ್ರಶ್ನೆಗಳು, ಯಾಕೆ ಗೊಂದಲಗಳು ಮನಸ್ಸಿನಲ್ಲಿ ಹುಡ್ತಾ ಇವೆ ಅಂತ ನೀವು ಕೇಳಬಹುದು. ಅದಕ್ಕೆ ಇರುವಂತಹ ಉತ್ತರ ಒಂದೇ, ಹೌದು. ರಾಯಬಾಗ್ ತಾಲೂಕಿನಲ್ಲಿ ಬೆರಡಿ ಎಂಬ ಗ್ರಾಮದ ಒಂದು ಕಾಮಗಾರಿಯನ್ನು ನಾವು ನೋಡ್ತಾ ಹೋಗ್ಬಿಟ್ರೆ ಅದು ಸ್ಪಷ್ಟವಾಗಿ ಕಂಡುಬರುತ್ತೆ. ಯಾಕೆ ಈ ಮಾತು ಅಂತ ಮತ್ತೊಮ್ಮೆ ನೀವು ನನ್ನ ಕೇಳಲೇಬೇಕು ಅಂತ ನಾನು ಅನ್ಕೊಂತೀನಿ. ಕೇಳ್ತಿದ್ದೀರಾ? ಅದಕ್ಕೆ ಉತ್ತರ ಒಂದೇ, ಡಾಂಬರೀಕರಣ ಆಗಿದೆ. ಅಂದರೆ ಸುಮಾರು 1 ಕಿಲೋಮೀಟ್ರಷ್ಟು ಆ ರೋಡ್ ಆಗಬೇಕಾಗಿತ್ತು. ಬಟ್ 200 ಮೀಟರ್ಸ್ ಅಪ್ರಾಕ್ಸ್ಲಿ ಮುಗಿಸ್ಬಿಟ್ಟಿದ್ದಾರೆ. ಅದನ್ನು ಡಾಂಬರೀಕರಣ ಅಂತ ಹೆಸರು ಹೇಳಿ ಬಿಲ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಡಾಂಬರೀಕರಣನೂ ಎಲ್ಲ, ಡಾಂಬರ್ ಅನ್ನೋ ಒಂದು ಶಬ್ದ ಅಲ್ಲ, ಒಂದು ಈಟು ಕೂಡ ಡಾಂಬರ್ ಎಲ್ಲಿ ಬಂದೈತೆ, ಏನು ಬಿದ್ದೈತೆ ಯಾರಿಗೂ ಗೊತ್ತಿಲ್ಲ ರೀ. ಈ ಒಂದು ಸ್ಫೋಟಕ ಮಾಹಿತಿ ನಾವು ಅಲ್ಲಿ ಗ್ರೌಂಡ್ ಲೆವೆಲ್ ರಿಪೋರ್ಟ್ ತಕ್ಕೊಳಕ್ಕೆ ಹೋದಾಗ AEE ಸಾಹೇಬರು ಪ್ಲಸ್ ಅದರ ಇಂಜಿನಿಯರ್ ಸಾಹೇಬ್ರನ್ನ ಮಾತಾಡಿಸಿದ್ರೆ ಉಡಾಫೆ ಉತ್ತರಗಳನ್ನು ಕೊಡ್ತಾರೆ. AEE ಸಾಹೇಬ್ರಿಗೆ ವರ್ಕ್ ಕೋಡ್ ಇಷ್ಟುದ್ದ ಇರುತ್ತಾ ಅಂತ ಕೇಳ್ತಾರೆ. ಅನ್ಎಜುಕೇಟೆಡ್ ಅವ್ರ ಜೊತೆಗೆ ಮಾತಾಡಬೇಕಲ್ಲ, ಯಾರು ಹೆಬ್ಬಟ್ನವ್ರು ಮಾತಾಡ್ತಿರ್ತಾರಲ್ಲ ಆ ಟೈಪ್ ಮಾತಾಡ್ತಿದ್ದಾರೆ AEE ಸಾಹೇಬರು. ಅವ್ರ ಹೆಸರು ಏನಪ್ಪ ಅಂತಂದರೆ ಶಶಿಧರ್ ಪಾಟೀಲ್ ಅಂತ. ಅವ್ರು ಹೇಳ್ತಾರೆ, ವರ್ಕ್ ಕೋಡ್ ಇಷ್ಟೊಂದು ಉದ್ದ ಇರುತ್ತಾ ಸರ್? ಯಾಕಪ್ಪ ನೀವು ನೋಡಿಲ್ವಾ ವರ್ಕ್ ಕೋಡ್ ಇಷ್ಟು ಉದ್ದ ಇರುತ್ತೆ ಅನ್ನೋದು? ID ನಂಬರ್ ವರ್ಕ್ ಕೋಡ್ 150 4008 4008 ಬಾರ್ RC ಬಾರ್ 933 93 ಮತ್ತು 93 ಹಾಂ 933 93 ಐತ್ರಿ 93 ಮತ್ತು ಕಂಟಿನ್ಯೂ ಹಾಂ 933 93 04 289 24 ಕಂಟಿನ್ಯೂ ಹಾಂ ರೀ 24 37510 ಇಯರ್ಸ್ ನಂಬರ್ ಇರ್ತಾವೆ ರೀ, ಇಯರ್ಸ್ ನಂಬರ್ ಇರ್ತಾವೆ ರೀ, ಇಯರ್ಸ್ ನಂಬರ್ ಇರ್ತಾವೆ ರೀ 375 ಹಾಂ 37510. ಆಮೇಲೆ ನಿಮ್ಮ ಇಂಜಿನಿಯರ್ ಸಾಹೇಬ್ರು ಅಂತಾರೆ, ಇದು ಡಾಂಬರೀಕರಣಕ್ಕೆ ಅಂದರೆ ಕಚ್ಚಾ ರಸ್ತೆಗೇನೆ ಡಾಂಬರೀಕರಣ ಅಂತ ಹೇಳಿ ನಾವು ಬಿಲ್ ತೆಗಿತೀವಿ ಸಾಹೇಬ್ರೆ ಅಂತ ನಮ್ಗೆ ಹೇಳ್ತಾರೆ. ನಿಶಾಂದರ್ ತೋಟದಿಂದ ಡಾಂಬರೀಕರಣ ಅಂತೇಳಿ ವರ್ಕ್ ಆಗಿತ್ತಲ್ಲ, ನರೇಗದ ಹಾಂ ಹಾಂ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಾಯ್ತು, ನಿಮ್ಮ ಕೂಡ ಮಾತಾಡೋದು. ಅಲ್ಲಿ ಇವನ್ ಬೇಕಾಯ್ತು ಡಂಗ್ ಅವ್ರಿಗೆ ಭೇಟಿಯಾಗಿದ್ದೀನಿ. ಹಾಂ ಹಾಂ ಅವರು ನಿಮ್ಮ ನಂಬರ್ ಕೊಟ್ಟಿದ್ದಾರೆ. ಹೌದು ಇದು ಕೊಡ್ತಾರಲ್ಲ ಏನು ಸರ್? ಇವತ್ತು ಉದಯ್ ಇಲ್ಲ ಅವರು. ಹಾಂ ರೀ. ಉದಯ್ ಬಂದ ಬಳಿಕ ಹಾಂ. ಆ ಫೈಲ್ಸ್ ಕೊಡ್ತಾರೆ ನಿಮ್ಮದು. ಹಾಂ ಹೌದು ಅಂದ್ರೆ ಅದು ಡಾಂಬರೀಕರಣ ಆಗಿರಲ್ಲ ಸರ್ ಅಲ್ಲಿ, ಅದ್ರ ಅಮೆರಿಕನ್ ಅಲ್ಲ ಅದು. ಇದ್ರಾಗ ಡಾಂಬರೀಕರಣ ಐತೆ. ಅವ್ರ ಹೆಸರು ಹಂಗೆ ಕೊಡ್ತಾರೆ. ಹೌದ್ರಿ. ಹೌದು ಅದು ನಿಮಗೆ ಮಾಹಿತಿ ಕೊಡೋಕ್ಕೆ. ಡಾಂಬರೀಕರಣ ಅಂದ್ರೆ ಕಚ್ಚಾ ರೋಡ್ಗೂ ಡಾಂಬರೀಕರಣ ಅಂತ ಕೊಡ್ತಾರೆ. ಹೌದು ಒಂದು ಸ್ವಲ್ಪ ರಿಟರ್ನ್ದಾಗ ಕೊಡ್ತೀರಿ ಸರ್? ಎಸ್ಟಿಮೇಟ್ ಫೈಲೇ ಕೊಡ್ತಲ್ಲ, ಎಸ್ಟಿಮೇಟ್ ಅದು ಎಲ್ಲ. ಅದು 2,40,000 ಐತ್ರಿ. ಹಾಂ ಅದು ಅದಂತೆಗೆ ಐತ್ರಿ. ಹಾಂ ಅಂದ್ರೆ ಡಾಂಬರೀಕರಣ ಇದ್ದದ್ದು ಕಚ್ಚಾ ರೋಡ್ ಇದ್ದದ್ದು ಡಾಂಬರೀಕರಣ ಅಂತ ಹೇಳಿ ಹಂಗೆ ಕೊಡ್ತಾರೆ. ನಿಮ್ಮ ಕಡೆಯಿಂದ ಸಿಸ್ಟಮ್ದಾಗ ಹಂಗೆ ಕೊಡ್ತಾರೆ ಅಂತ ರಿಟರ್ನ್ದಾಗ ಕೊಡ್ರಿ. ಹಂಗೆ ಕೊಡ್ತಾರೆ. ರಿಟರ್ನ್ದಾಗ ಕೊಡ್ರಿ ಸರ್. ಹಾಂ ಕೊಡ್ತಾರೆ. ಎಸ್, ಥ್ಯಾಂಕ್ ಯು ಸರ್. ಮತ್ತು ಇದು ಸರ್ ಇನ್ನೊಂದು ಫಾಲ್ಟ್ ಆಗಿತ್ತಲ್ಲ, ಸಂಜೆ ನಂತರ ಫೋಟೋ ಹೊಡ್ಯಾಕೆ ನಿಂತಿದ್ರಿ ಕತ್ತಲ್ದಾಗ. ಹೌದು ಆ ಫೋಟೋ ಬರ್ತಿರ್ತಾವೆ. ಸಾಧ್ಯನೇ ಇಲ್ಲ ಸರ್. ಹಂಗೆ ಆಗಲ್ಲ. ಇಲ್ಲ ಟೀಮ್ ಹೊಡೆದಾಗೂ ಬರ್ತಿರ್ತಾವೆ. ಟೈಮಿಂಗ್ ನೋಡ್ರಲ್ಲ, ವಿತ್ ಟೈಮ್ ಐತ್ರಿ. ಹಾಂ ಇರ್ತದೆ. ಹಾಂ, ಒಂದು ಫೋಟೋ ಅಪ್ಲೋಡ್ ಮಾಡಿರಿ, ಇನ್ನೊಂದು ಮಾಡಿದ್ರಿ. ಒಂದು ಫೋಟೋ ಅಪ್ಲೋಡ್ ಮಾಡಿದ್ರಿ, ಇನ್ನೊಂದು ಮಾಡಿಲ್ಲ. ಅದೇ ಇದ್ರಾಗೂ ಸೇಮ್ ಫೋಟೋ ಐತಿ ಅಂತ. ಇರಲಿ
ನಮ್ಮ ಬದಿಗಿನ ಫೋಟೋ ಕೊಟ್ಟು ಅವರು ಅದಾವ ನಾವು ಹಚ್ಚಿರ್ತೀವಿ. ಹಾಂ ಹಾಂ. ಆ ಫೋಟೋ ಫೈಲ್ ಗೀಲ್ ಎಲ್ಲ ಕೊಡ್ತಾರೆ. ಈಗ ಬಿಲ್ ಇದ್ರ ಮೇಲೆ ಆಗಿರ್ತೈತಲ್ಲ ಸರ್, ಅದನ್ನ ಕೇಳ್ತಾನೆ ರೀ. ಫೋಟೋ ಮ್ಯಾಗ ಆಗ್ತದೆ ನಮ್ಮ ಫೋಟೋ ಇದ್ರ ಮ್ಯಾಗ ಹೋಗ್ತದೆ, ಮೆಜರ್ಮೆಂಟ್ ಮ್ಯಾಗ ಹೋಗ್ತಾವೆ. ಹಾಂ. ಅವು ಇಲ್ಲಿ ಪ್ಯಾಚ್ ವರ್ಕ್ ಇರ್ತಾವೆ. ಹಾಂ ಹಾಂ. ಅದು ಕೊಡ್ರಿ ಸರ್. ಇದು ಆಯ್ತು, ನಾ ಅಡ್ಡದಕ್ಕೆ ಕೇಳ್ತೀನಿ ರೀ, ಅದನ್ನ ಸ್ವಲ್ಪ ರಿಟರ್ನ್ ಕೊಡ್ರಿ. ಡಾಂಬ್ರೀಕರಣ ಇದ್ದ ರೋಡ ಈ ಕಚ್ಚಾ ರೋಡ್ ಇದ್ದದನ್ನ ಡಾಂಬ್ರೀಕರಣ ಅಂತೇಳಿ ಹೆಸರು ಬರ್ತೈತೆ ಅಂತ ಒಂದು ಕೊಡ್ತೀನಿ. ಎಸ್ ಥ್ಯಾಂಕ್ಸ್. ಇಲ್ಲಿ ವೇಟ್ ಮಾಡ್ತಾನೆ ನೋಡಿ ನಮ್ಮ ರಿಪೋರ್ಟರ್ ಸಾಹೇಬ್ರಿಗೆ. ಹಾಗಾದರೆ ಡಾಂಬರೀಕರಣ ಆದಂಥ ರೋಡ್ಗಳಿಗೆ NH4 ಅಂತ ಕೊಡ್ತೀರಾ, ಹೈವೇ ಅಂತ ಕೊಡ್ತೀರಾ? ಯಾಕ್ರಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೀರಾ? ಈ ಒಂದು ವಿಚಾರದ ಕುರಿತಾಗಿ ಹೋರಾಟಗಾರರಾದಂತಹ ಕಾಂಬ್ಳೆ ಅವರು ಒಂದೆರಡು ಮಾತುಗಳನ್ನು ಹೇಳ್ತಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್, ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗಿತ್ತು ಸರ್ ಇಲ್ಲಿ? ಸರ್, ಇಲ್ಲಿ ಪ್ರಾಬ್ಲಮ್ ಅಂದ್ರೆ ನೋಡ್ರಿ ಸರ್, ಇದು ಡಾಂಬ್ರೀಕರಣ ಆಗಬೇಕಾಗಿತ್ತು. ಎಸ್. ಡಾಂಬ್ರೀಕರಣ ಅಪ್ರೂವಲ್ ಆಗಿ ಗೌರ್ಮೆಂಟ್ ಆದೇಶ ಬಂದಾಗ ಎಸ್ ಇದನ್ನು ಕಚ್ಚಾ ರಸ್ತೆಯನ್ನು ಮಾಡ್ಯಾರ ಸರ್. ಹಾಂ ಹಾಂ. ಕಚ್ಚಾ ರಸ್ತೆ ಮಾಡಿ ಡಾಂಬ್ರೀಕರಣ ಅಂತಂದು ಬಿಲ್ ತೆಗ್ದಾರ ಸರ್, ಬೋಗಸ್ ಬಿಲ್. ಹಾಂ ಹಾಂ ಸರ್. ಬೋಗಸ್ ಬಿಲ್ ಮೆಟ್ರಲ್ ಬಿಲ್ಲು ತೆಗ್ದಾರ ಸರ್. ಹೌದು ಸರ್. ಮತ್ತು ಆಳ್ದು ತೆಗ್ದಾರ ಸರ್. ಹಾಂ ಹಾಂ. ಅದಕ್ಕೆ ಈ ಒಂದು ವಿಷಯವಾಗಿ ನಾವು ಜಿಲ್ಲಾ ಪಂಚಾಯತಿ ಅವರಿಗೆ ಏನು ಬೋಗಸ್ ತೆಗ್ದಾರಲ್ಲ, ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಆದಂಥ ಸಜ್ಜನಿಯವರು ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ಸಜ್ಜನ್ ಅಂತಂದು ಇಂಜಿನಿಯರ್ ಇವರು. ಎಸ್. ಇವರ ಇದಕ್ಕೆಲ್ಲ ಬೋಗಸ್ ಬಿಲ್ ತೆಗಿಯೋಕೆ ಪ್ರೋತ್ಸಾಹ ಮಾಡಿದವ್ರ. ಮತ್ತು ಇಂಥವ್ರನ್ನ ಇಲ್ಲಿ ನಮ್ಮಲ್ಲಿ ನಮ್ಮ ರಾಯಬಾಗ ತಾಲೂಕಿನಾಗ ಇಂಥ ಭ್ರಷ್ಟ ಅಧಿಕಾರಿ ಇರೋದರಿಂದ ನಮ್ಮ ತಾಲೂಕು ಹಾಳಾಗುವಂಥ ಪರಿಸ್ಥಿತಿ ಬರ್ತೈತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಅದಕ್ಕೆ ನಾ ಒಂದು ವಿಷಯ ಹೇಳೋದಂದ್ರೆ ಸರ್, ನಾನು ಒಬ್ಬ ರಿಪಬ್ಲಿಕನ್ ಸೇನಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾ ಉತ್ತಮ್ ಕಾಂಬ್ಳೆ ಅಂತ, ನಾ ಸಮಾಜ ಸೇವಕ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ನಮ್ಮಲ್ಲಿ ಇಡೋದ್ರಿಂದ ಈ ನಮ್ಮ ತಾಲೂಕಿಗೆ ಒಳ್ಳೆಯದಾಗೋದಿಲ್ಲ. ಮತ್ತು ಅವರನ್ನು ಈ ಕೂಡಲೇ ಆ ಒಂದು ಇಂಜಿನಿಯರ್ ಇದರಿಂದ ವಜಾಗೊಳಿಸ್ಬೇಕಂತ ನಾ ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತೊಂದು ಸರ್ ವಿಷಯ, MMSನ್ಯಾಗ ಕೂಡ ಕಡಿಮೆ ಜನರನ್ನು ತೋರಿಸಿ ಹೆಚ್ಚಿನ ಬಿಲ್ಲನ್ನು ತೆಗ್ದಾರೆ. ಅದಕ್ಕೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಈ ಕೂಡಲೇ PWD ಮಿನಿಸ್ಟರ್, ಎಸ್, ಜಿಲ್ಲಾ ಪಂಚಾಯತಿ AW ಹಾಗೂ ಇಂಜಿನಿಯರ್ ಆದಂಥ ಸಜ್ಜನ್ ಇವರು ಈ ಒಂದು ಕಾಮಗಾರಿ ಮುಖಾಂತರ ಏನು ಕಳಪೆ ಮಟ್ಟದ ಕಾಮಗಾರಿ ಮಾಡ್ಯಾರಲ್ಲ, ಈ ಕಾಮಗಾರಿಯ ಏನು ಬೋಗಸ್ ಹಣವನ್ನು ತೆಗ್ದಾರಲ್ಲ, ಇದಕ್ಕೆ ಇವ್ರು ಎಲ್ಲರೂ ಕೊಡ್ಕೊಂಡು ತಾಲೂಕು ಆಫೀಸರ್ಗಳು ಎಷ್ಟೆಷ್ಟು ಕಮಿಷನ್ ತೊಗೊಂಡಾರು, ಏನೇನು ಮಾಡ್ಯಾರು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗೈತಿ. ಅದಕ್ಕೆ ಇಂಥ ಘಟನೆ ಮರಳು ಆಗಬಾರ್ದು. ಮತ್ತು ಇಂಥ ಆಫೀಸರ್ಗಳನ್ನು ನಮ್ಮ ತಾಲೂಕಿನಲ್ಲಿ ಇರೋಕೆ ಅನುಕೂಲ ಮಾಡಿಕೊಡ್ಬಾರ್ದು ಅಂತಂದು ನಾ ಜಿಲ್ಲಾ ಪಂಚಾಯತಿ CO ಅವರಿಗೆ ನಾ ಇದೊಂದು ಮನವಿ ಮಾಡ್ಕೋತೇನೆ. ಮತ್ತು ಈ ಸಜ್ಜನ್ ಅನ್ನೋವಂಥವ್ರನ್ನ ಮತ್ತು AWನ ನಮ್ಮ ರಾಯಭಾಗದಿಂದ ವಜಾಗೊಳಿಸ್ಬೇಕಂತ ನಾನು ಕಳಕಳಿಯಿಂದ ಕೇಳ್ತೀನಿ. ಇನ್ನೂ ಒಂದು ಮಾತು, ಸ್ಥಳೀಯರು ಕೂಡ ಈ ಒಂದು ವಿಚಾರಕ್ಕೆ ಒಂದು ಮಾತನ್ನು ಹೇಳ್ತಿದ್ದಾರೆ. ಎಕ್ಸಾಕ್ಟಾಗಿ ಸ್ಥಳೀಯರು ಹೇಳಿದಂತಹ ಮಾತು ಏನು ಕೇಳ್ಕೊಂಬನ್ನಿ. ಈ ಕೆಲಸ ಮುಗಿದ ನಂತರ ಏನೇನು ಮಾಡ್ಯಾರ ಇಲ್ಲಿ? ಕೆಲಸ ಮುಗಿದ ಬಳಕೆ ಏನೂ ಮಾಡಿಲ್ಲ. ಮತ್ತೇನೋ ಫೋಟೋ ತೊಗೊಂಡು ಹೋಗ್ಯಾರಂದ್ರಿ? ಆ ಫೋಟೋ ಅಂದ್ರೆ ಮೊನ್ನೆ ಬಂದು 5 ಡಾಂಬ್ರಿ ಆಗೋದಕ್ಕೆ ಅಂತ ಹೇಳಿ ಅಂದ ಸರ್ವೆ ಮಾಡ್ಕೊಂಡು ಫೋಟೋ ತಗೊಳತ್ತಿದ್ರಲ್ಲ, ಆದ್ಮೇಲೆ ಬರೋಬರ್. ಕೆಲಸ ಆದ ನಂತರ ಕೆಲಸ ಎಲ್ಲ ಮುಗಿದ ಬಳಕೆ ಇನ್ನು ಡಾಂಬ್ರಿಗೆ ಸ್ಯಾಂಕ್ಷನ್ ಇಲ್ರಿ, ಈಗ ಫೋಟೋ ತೊಗೊಳಕ್ಕೆ ಎಷ್ಟು ಮಂದಿ ಬಂದಿರಿ ಇಲ್ರಿ? ವಾರದಾಗ ಒಂದು 2-3 ಮಂದಿ ಇದ್ದವ್ರೆ. ಆಗ ರೋಡ್ ಆಯ್ತಾ ಹೇಳಿದಾಗ ಹಳ್ಳ ಆಡ್ಸೋದ, ಅಲ್ಲಿ ಹೋಗಿ ಫೋಟೋ ಹಳ್ಳ ಆಡ್ಸೋದ, ಫೋಟೋ ಪೋಸ್ ಕೊಡ್ದ, ಹೇಳಿದಾಗ ಫೋಟೋ ತಕ್ಕೊಡೋದ, ಮತ್ತು ಹೋಗಿ ಆ ಕಡೆ ಮುಂದೆ ಕುಣಿಸೋದು ಅವ್ರನ್ನ 3 ಮಂದಿನ. ಅಲ್ಲಿ ಹೋಗಿ ಫೋಟೋ ತಕ್ಕೊಳೋದ, ಇದನ್ನ ಮಾಡತ್ತಿದ್ದವು. ಎಸ್ ಎಸ್. ಅಲ್ಲಿ ಇದಕ್ಕೆಲ್ಲ ಯಾಕ್ರೆ ಇನ್ನ ಹುಡುಗರಿಗೆ
ಈಗ ಯಾಕ್ರು ಇದು ಹಾಗೆಲ್ಲ ಮುಗ್ದೈತಿ ಇಲ್ರಿ ಅದನ್ನು ತೆಗೆದು ಕೊಡಾಕ ಬೇಕಾಗಿತ್ತು. ಮತ್ತೆ ಇಲ್ಲಿ ಏನಾರು ಮೊದಲು ಡಾಂಬರ್ ಅದೇನೋ ಹಾಕ್ಯಾರನ್ರಿ ಮತ್ತೆ ನಾವು ಚಿಪ್ ಹೋಗೈತೆ ಹಂಗೆ ಏನಾರು ಆಗೈತೆ ಇದೇನು ಗರ್ಸ್ ಐತೆ ಎಷ್ಟ ರೀ ಎಷ್ಟು ಪರಿಣಾಮಿ ಇದು ಎಲ್ಲಾರು ಕೂಡಿ ಪಂಚಾಯತಿ ಗರ್ಸ್ ಹೋಗಿದ್ರು. ಈಗ ಮೊನ್ನೆ ಪಂಚಾಯತಿಗಂತ ಬಿದ್ದೈತಿ ಅದು ಅಟ ಚಳಗ. ಇದನ್ನೇನು JCB ಅದು ಮಾಡ್ಸ್ಯಾರನ್ರಿ? ಇಲ್ಲ JCB ಅಂದ್ರೆ ಕೇಪರ್ಲೆ ಢಕಲಾಶದ ಡೋಸರ್ಲೆ ಟ್ರಾಕ್ಟರ್ ಡೋಸರ್ಲೆ. ಹಾಂ ಹಾಂ ಹಾಂ. ಮತ್ತು ಸೈಡ್ಗೆ ಬಿದ್ದದ ಕಲ್ಲು ಕೊಟ್ಟಕ ಒಳಗೆ ಇದನ್ನ ಹಾಂ ಹಾಳ ಒಟ್ಟು ಅಟ್ಟು ಕೆಲಸ ಏನು ಮಂದಿ ಕಲೆ ಏನು ಮಾಡ್ಸಿಲ್ಲ, ಮಷಿನ್ ಕಲೆ ಮಾಡ್ಸ್ಯಾರ. ಹಾಂ ಎಸ್ ಎಸ್. ಒಬ್ಬ ಇದು ತೆಗೆದಿಡಾಕ ಅದೇ ಯಾವ ನಮ್ಮ ಊರನ ಇವು ಸೈಡ್ ಬಿದ್ದದು ತೆಗೆದಾಡಕ. ಹಾಂ 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 ಹಾಂ. ಎಸ್. ಅದು 2 ಮಂದಿ ಇಲ್ಲ ಏನಿಲ್ಲ. ಒಬ್ಬ ಮತ್ತು ಫೋಟೋ ತೆಗಿಯಾಕ ಮತ್ತೆ ಯಾರು ಬರ್ತಾರೆ? ಅವ್ನು ನಿಂದ್ರ ಕಟ್ಟಾರ ಅದು ನಿಂದ್ರೆ ಕಟ್ಟಾರ ನಿಂತು ಫೋಟೋ ತಗೊಳಕ್ಕೆ ಅವ್ರು ಬೇರೆದವ್ರು ಇದ್ದಾರೆ ನಮ್ಮ ಊರನವ್ರೆಲ್ಲ ಹುಡುಗರು. ಹಾಂ ಹಾಂ ಹಾಂ. ಆಯ್ತಾ ಇದನ್ನು ತಗದ ಇಡ್ರಾವಂದ್ರೆ ಇವ್ ಹೇಳೋರು ಶಂಕರ್ ನಮ್ಗೆ ಮಾಡೇ ಹಾಂ ಹಾಂ ಹಾಂ. ಅವಾಗ ಮೆಲ್ಟೇರ್ ಮಾಡಕ್ಕೆ ಬರೋಬರ್ ಸರ್. ಒಟ್ಟು ಈಗ ಅದು ಕಬ್ಬು ಏನು ಕಾಣತೈತೆ ಅಲ್ಲಿ ಮಟ್ಟ ಲಾಸ್ಟ್ ಆಗಿತ್ತು. ಹಾಂ ಆಟೋ ಅಲ್ಲಿ ತಕ್ಕ ನರೇಗಾದಿಂದ ಬಡವರ ಹೊಟ್ಟೆ ಮನೆ ನಡಿಲಿ ಅನ್ನುವಂತಹ ಒಂದು ಉನ್ನತ ವಿಚಾರದ ಸ್ಕೀಮ್ ಇದು. ಹೌದು, ಒಪ್ಕೊಂತೀವಿ ನಾವು. ಬಟ್ ಇಲ್ಲಿ ಆಗ್ತಿರೋದೇನು? ಬಡವರ ಹೊಟ್ಟೆ ತುಂಬ್ತಾ ಇದೆಯಾ? ಇಲ್ಲ, ತುಂಬ್ತಾ ಇಲ್ಲ. ಕೇವಲ ಸರ್ಕಾರಿ ಅಧಿಕಾರಿಗಳ ಜೇಬ್ ಫುಲ್ ಗರಂ ಆಗ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಕೆಲಸ ಆಗ್ತಾ ಇಲ್ಲ ವೀಕ್ಷಕರೇ. ಈ ಒಂದು ನೋವಿನ ಸಂಗತಿ ನಾವು ಹೇಳಬೇಕು. ಆದರೆ ಕೂಡ ನಾನು ಒಂದು ಮಾತು ಹೇಳಿದೆ, ಈ ವರ್ಷದ ಹೊಸ ಗಿಫ್ಟು ಅಂತ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಈ ಟೈಪ್ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಕಳ್ಳ ಅಧಿಕಾರಿಗಳನ್ನು ಕೂಡ ನಾವು ನಿಮ್ಮ ಮುಂದೆ ಹೆಕ್ ತೆಗಿತೀವಿ ವೀಕ್ಷಕರೇ. ನಾವು ನಿಮ್ಮ ಪರವಾಗಿ ಕ್ವಶನ್ ಮಾಡ್ತೀವಿ. ನಾವು ಬೆದ್ದವ್ರ ಧ್ವನಿ, ನಿಮ್ಮ ಧ್ವನಿ ವೀಕ್ಷಕರೇ. ಸೊ ಇದಾಗಿತ್ತು ಈ ಹೊತ್ತಿನ ದೊಡ್ಡ ಸ್ಕ್ಯಾಮ್, ಅಂದರೆ ನರೇಗಾ ರಣಹದ್ದುಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ H16. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.